ಸರ್, ತಾವು ಪೈಲಟ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಈ ಪೈಲಟ್ಗಳಿಗೆ ಏನಾದರೂ ಒಂದು ಒಕ್ಕೂಟ ಅಥವಾ ಅವ್ರದ್ದೊಂದು ಪೈಲಟ್ಗಳ ಸಂಘ, ಆಲ್ಪಾ ಅಂತಾರೆ, FIP ಅಂತಾರೆ, ಸೊ ಅವರೆಲ್ಲ ಏನು ಹೇಳ್ತಾರೆ ಸರ್? ಅವ್ರು ಬೇರೆದೇ ಸ್ಟೋರಿ ಹೇಳ್ತಾರಲ್ಲ ಸರ್. ಅವರು DGCA ಈಗ ಏನು ಮಾಡಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ದಯವಿಟ್ಟು ಪೈಲಟ್ಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳದೇ ಇರೋಂಗೆ ಮತ್ತೆ ತಿರ್ಗಾ ವಾಪಸ್ ತರಬೇಡಿ ಅಂತ ಅವರು ಆಲ್ಪಾ ಅನ್ನೋರು ಏರ್ಪೋರ್ಟ್ಸ್ ಪೈಲಟ್ ಲಿಮಿಟೆಡ್ ಏನೋ ಬರುತ್ತೆ ಅವ್ರದ್ದು ಅಸೋಸಿಯೇಷನ್ ಆಫ್ ಏರ್, ಸೊ ಅವರು ಅದ್ರ ಬಗ್ಗೆ ಸ್ಟಿಕ್ ಆನ್ ಆಗಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಇಂಡಿಗೋಗಿ ಇದೆಲ್ಲ ಗೊತ್ತಿತ್ತು ಇದೆಲ್ಲ ಆಗುತ್ತೆ ಅಂತ. ವೈ ದೇ ಡಿಡ್ ನಾಟ್ ಪುಟ್ ದ ಸಿಸ್ಟಮ್ ಇನ್ ಪ್ಲೇಸ್? ಸಿಸ್ಟಮ್ ಇನ್ ದ ಪ್ಲೇಸ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಹುಬ್ಳಿಗಿತ್ತು ಅಂತ ಇಟ್ಕೊಳ್ಳಿ, ಒಂದು 15 ದಿವಸ ಮುಂಚೆ ಗೊತ್ತಿತ್ತಲ್ಲ, ನೀನು ಅವಾಗ ಹೇಳ್ಬಿಡ್ಬೇಕಾಯ್ತು ಪ್ರಯಾಣಿಕರಿಗೆ, ನೋಡಪ್ಪ ನಾನು ಡೊಮೆಸ್ಟಿಕ್ ಇಲ್ಲಿ ಬೆಂಗಳೂರು ತನಕ ಬಿಡ್ತೀವಿ, ಅಲ್ಲಿಂದ ನೀವು ಬಸ್ಸಲ್ಲಿ ಹೋಗಿ ಅಂದ್ರೆ ಅವ್ರು ಏನೋ ಅರೇಂಜ್ ಮಾಡ್ಕೊಂಡಿರೋರು. ಈ ಕೊನೆ ಮೂಮೆಂಟ್ ಅಲ್ಲಿ ಈ ತರ ಶಾಕ್ ಕೊಡಕ್ಕಿಂತ ದೇ ಕುಡ್ ಹ್ಯಾವ್ ಡನ್ ಇಟ್. ಹೌದು. ಆಮೇಲೆ ಕೆಲವು ರೂಟ್ಸ್ಗಳಲ್ಲಿ ಜನನೇ ಕಮ್ಮಿ ಇರ್ತಾರೆ, ಅಂತ ರೂಟ್ಸ್ಗಳಲ್ಲಿ ಮೊದಲೇನೆ ಕೊಟ್ಟು ಸೂಚನೆ ಕೊಟ್ಟು ಆ ಪೈಲಟ್ಗಳು ಎಲ್ಲಿ ಜಾಸ್ತಿ ಬೇಕಾಗುತ್ತೋ ಆ ಕಡೆ ಶಿಫ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇದೆಲ್ಲ ಈ ಒಂದು ಸಿಸ್ಟಮ್ ಮಾಡ್ಕೋಬೇಕಾಗಿತ್ತು ಅವರು. ಸೊ ನಾವು ಹೇಳ್ದಷ್ಟು ಈಸಿ ಆಗದೆ ಇದ್ರೂ ಅಟ್ಲೀಸ್ಟ್ ಈ ಒಂದು ಕಯಾಸ್ ಈಗ ನಾವು ನೋಡ್ತಾ ಇರೋ ಅಷ್ಟು ಕಯಾಸ್ನ ಕಮ್ಮಿ ಮಾಡ್ಕೋಬೋದಾಗಿತ್ತು. ಇಲ್ಲ ಈಗ ಉಳಿದಿರೋ ಆಲ್ಟರ್ನೇಟ್ ಏನಪ್ಪ ಅಂದರೆ DGCA ಮತ್ತೆ ವಾಪಸ್ ರೂಲ್ಸಿಗೆ ತಂದು ಮತ್ತೆ ಇವ್ರಿಗೊಂದು 20 ದಿವಸ ಟೈಮ್ ಕೊಟ್ಟು ಅದರಲ್ಲಿ ಏನು ಸಿಸ್ಟಮ್ ಸರಿ ಮಾಡ್ಕೋತೀರ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನೀವು ನಾನ್ ಮೆಟ್ರೋ ಇದಕ್ಕೆ ನೀವು ಕಟ್ ಮಾಡ್ಕೊಳ್ಳಿ, ಅನ್ಲೆಸ್ ದಿ ಪೈಲಟ್ಸು ಇದೆಲ್ಲ ಸೆಟ್ ರೈಟ್ ಆಗೋ ತನಕ ಅನ್ನೋದು ಒಂದೇ ಆಪ್ಷನ್ ಉಳಿದಿರೋದು. ಜೊತೆಲಿ ಏನಾಯ್ತು, ನಮ್ಮಲ್ಲಿರೋ ನ್ಯಾರೋ ಬಾಡಿ ಎಲ್ಲ A320 ವಿಮಾನ. ನಿಮ್ಗೆ ಗೊತ್ತಾಯ್ತು, ಅದರಲ್ಲಿ A320 ವಿಮಾನದಲ್ಲಿ ಸನ್ ರೇಡಿಯೇಷನ್ ಇಂದ ಕೆಲವು ಸೆನ್ಸಾರ್ಸ್ಗಳು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬಂತು. ಎಲ್ಲಿ ಎಲಿವೇಟರ್ ಮತ್ತು ಎಲಿರಾನ್ ಅಂತ ಎಲ್ಕಾ ಅಂತ ಕರೀತಾರೆ, ಅದರಲ್ಲಿರೋ ಸೆನ್ಸಾರ್ಸ್ಗೆ ಸನ್ ರೇಡಿಯೇಷನ್ ಇಂದ ಪ್ರಾಬ್ಲಮ್ ಆಗ್ತಿತ್ತು. ಆ ಪ್ರಾಬ್ಲಮ್ ಆದರೆ ಏನಾಗುತ್ತೆ, ಏರೋಪ್ಲೇನ್ ಲಿಫ್ಟಿಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ಹಳೆ ಏರ್ಕ್ರಾಫ್ಟ್ಗಳು ಏನಾಗುತ್ತೆ ಅಂದರೆ ಅದನ್ನ ನಿಲ್ಲಿಸ್ಬಿಟ್ಟು ವಾರಾನ್ಗಟ್ಲೆ ಆಗುತ್ತೆ ಆ ಸೆನ್ಸಾರ್ಸ್ ಚೇಂಜ್ ಮಾಡೋಕ್ಕೆ. ಹೊಸ ಏರ್ಕ್ರಾಫ್ಟ್ಗಳಾಗಿದ್ರೆ ಅದನ್ನು ಬರೀ ಈ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ದಂಗೆ 2-3 ಅವರ್ಸಲ್ಲಿ ಅಪ್ಡೇಟ್ ಮಾಡ್ಬೋದಾಗಿತ್ತು. ಅಲ್ಲಿ ಕೆಲವು ವಿಮಾನಗಳು ನಿಂತ್ಕೋತು. ನೆಕ್ಸ್ಟು ಇವ್ರದ್ದು Pratt & Whitney ಇಂಜಿನ್ಸ್ ಯೂಸ್ ಮಾಡ್ತಾ ಇದ್ರು A320 ಆ ಇಂಜಿನ್ ಪ್ರಾಬ್ಲಮ್ ಅಂದ್ಬಿಟ್ಟು 60 ಏರ್ಕ್ರಾಫ್ಟು ನಿಲ್ಲಿಸಿದ್ರು, ಇಂಜಿನ್ ಪ್ರಾಬ್ಲಮ್ ಆಯಿತು. ಆಮೇಲೆ ಈ ಡಿಸೆಂಬರ್ 1, 3, 5 ಎಮಿರೇಟ್ಸ್ ಅವ್ರು ಏನು ಮಾಡಿದ್ರು, ಯೂಜ್ ಫ್ಲೈಟ್ ಕ್ರೂ ಅವ್ರನ್ನ ಇದಕ್ಕೆ ಕರೆದ್ಬಿಟ್ರು, ಇಂಟರ್ವ್ಯೂಗೆ. ಇಲ್ಲಿ ಏನು ಮಾಡಿದ್ರು, ನಮ್ಮಲ್ಲಿರೋ ಇಂಡಿಗೋ, ಏರ್ ಇಂಡಿಯಾ ಎಲ್ಲ ಸೇರಿ ಡೆಲ್ಲಿ ಅಲ್ಲಿ ಇಲ್ಲಿ ಮಾಸ್ ಇಂಟರ್ವ್ಯೂಸ್. ಹಂಗಾಗಿ 5ನೇ ತಾರೀಕು ಇಷ್ಟೊಂದು ಪ್ರಾಬ್ಲಮ್, ಎಲ್ಲ ಫ್ಲೈಟ್ ಕ್ರೂಗಳು ಅಲ್ಲಿ ಹೋಗ್ಬಿಟ್ರು, ಫ್ಲೈಟ್ ಅಟೆಂಡೆಂಟ್ಸ್. ಸೊ ಇದು ಒಂದು ಪ್ರಾಬ್ಲಮ್. ಆಮೇಲೆ ಪ್ಲಸ್ ವೆದರ್, ನಿಮ್ಗೆ ಚಳಿಗಾಲ ಡೆಲ್ಲಿಲಂತೂ ಮಂಜು ಕಾಣದೇ ಇಲ್ಲ. ಇಲ್ಲಿಂದ ಡೆಲ್ಲಿಗೆ ಹೋಗೋ ಒಂದು ಫ್ಲೈಟ್ ಕಮ್ಮಿ, ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಒಂದು 5 ಇತ್ತು ಅಂದ್ರೆ 2, 3, 4, 5 ಎಲ್ಲ ಪೋಸ್ಟ್ಪೋನ್. ಜೊತೆಲಿ ಈ ತರ ಆಡೆಡ್ ಪೈಲಟ್ ಶಾರ್ಟೇಜು ಅದು ಇದು ಅಂದ್ರೆ ಇನ್ನೂ ಕೊಲ್ಯಾಪ್ಸ್ ಕಂಪ್ಲೀಟ್ ಸಿಸ್ಟಮ್. ಸೊ ದೇರ್ ವಾಸ್ ಟೋಟಲ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಫ್ ದ ಸಿಸ್ಟಮ್. ಸರ್, ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದು ನಾವು ಮಾತಾಡೋಷ್ಟು ಈಸಿ ಇಲ್ಲ, ಬಟ್ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಸರ್, ಈ ದೀಪಾವಳಿ, ಯುಗಾದಿ ತುಂಬಾ ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಈಗ ಸಾರಿಗೆ ಇಲಾಖೆಯಲ್ಲಿ ಪ್ರೈವೇಟ್ ಬಸ್ಗಳಿಗೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಸರ್ಕಾರನೇ ಹೆಚ್ಚುವರಿ ಬಸ್ಗಳನ್ನ ಬಿಡುತ್ತೆ ಸರ್. ಅದೇ ರೀತಿ ಈ ಪ್ರೈವೇಟ್ ಸೆಕ್ಟರೇ ಸುಮಾರು 60% ಮಾರ್ಕೆಟ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದಾದ್ರೆ ಗವರ್ನಮೆಂಟ್ ಏನ್ ಕಂಟ್ರೋಲ್ ಮಾಡುತ್ತೆ ಸರ್? ಗವರ್ನಮೆಂಟ್ ಓನ್ಡ್ ಕಂಪನಿಗಳು ಮತ್ತು ಗವರ್ನಮೆಂಟ್ ಏರ್ಲೈನ್ಸ್ಗಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಜನ ಅನ್ಕೊಳ್ಳೋದ್ರಲ್ಲಿ ನಮ್ಮಲ್ಲಿ ರಾಜಕೀಯ ವ್ಯಕ್ತಿಗಳನ್ನ ಇದಕ್ಕೆ ನೀವು ಬ್ಲೇಮ್ ಮಾಡಬೇಕು. ದುಬೈ ಅನ್ನೋದು ಎಷ್ಟು ಸಣ್ಣ ದೇಶ, ಇವತ್ತು ವಿಶ್ವ ಕನೆಕ್ಟ್ ಮಾಡಬೇಕು ಅಂದ್ರೆ ಎಲ್ಲಾರು ದುಬೈಗೆ ಹೋಗ್ತಾರೆ. ಎಲ್ಲ ಕನೆಕ್ಟಿಂಗ್ ಫ್ಲೈಟ್, ನೀವು ಹೋಗಿ ಖರ್ಚು ಮಾಡೋದು, ತಿಂಡಿ ತಿನ್ನೋದು, ಊಟ ಮಾಡೋದು, ಕಸ್ಟಮ್ಸ್ ಡ್ಯೂಟಿ, ಕಸ್ಟಮ್ ಶಾಪ್, ಡ್ಯೂಟಿ ಫ್ರೀ ಶಾಪ್, ಯಾರಿಗೆ ಬರ್ತಾ ಇದೆ ಆದಾಯ? ದುಬೈಗೆ ಬರ್ತಾ ಇದೆ ಆದಾಯ. ಅದೇ ಥರ ಇಷ್ಟು ದೊಡ್ಡ ರಾಷ್ಟ್ರ ಇಟ್ಕೊಂಡು ನೀವು ಒಂದು ಕನೆಕ್ಟಿಂಗ್ ಫ್ಲೈಟ್ ಇಲ್ಲ, ಏರ್ ಇಂಡಿಯಾ ಹತ್ತಕ್ಕೆ ನಮ್ಮವ್ರಿಗೆ ಧೈರ್ಯ ಇಲ್ಲ. ಜೊತೆಲಿ ಟಾಟಾ ಅವ್ರು ತಗೊಂಡ್ರು, ಇನ್ನೂ ಸುಧಾರಿಸ್ಕೊಂಡಿಲ್ಲ ಏರ್ ಇಂಡಿಯಾ. ಇನ್ನು ಸರ್ಕಾರದಲ್ಲಿದ್ದಾಗಂತೂ ಇನ್ನೂ ಹಾಳಾಗ್ಬಿಟ್ಟಿತ್ತು. ಸೊ ಇದಕ್ಕೆ ಯಾರು ಹೊಣೆ? ನಮ್ಮಲ್ಲಿ ಒಂದು ಇಷ್ಟು ದೊಡ್ಡ ದೇಶದಲ್ಲಿ ವರ್ಲ್ಡ್ ಪವರ್, ಸೂಪರ್ ಪವರ್ ಆಗ್ತೀವಿ ಅನ್ನೋ ದೇಶದಲ್ಲಿ
ಯೋಜನೆಯಲ್ಲಿ commercial ಉಡಾನ್ ಯೋಜನೆಯಲ್ಲಿ ನೀವು ಮಾಡ್ತಾ ಇದ್ದೀರಾ ಸರ್? ಸರ್ ಒಳ್ಳೆ ಪ್ರಗತಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಉಡಾನ್ ಯೋಜನೆಯಲ್ಲಿ ಒಳ್ಳೆ ಏರ್ಪೋರ್ಟ್ಗಳನ್ನ ಏರ್ಪೋರ್ಟ್ ಗಳು ಮಾಡಿದೀರಾ, ಏರ್ ಕ್ರಾಫ್ಟ್ ಮಾಡಕ್ಕೆ ಇವಾಗ HAL ಅವರು ಸೂಪರ್ ಸುಖಾಯಿ ಅನ್ನೋದನ್ನ ಈಗ ಸೈನ್ ಹಾಕಿದ್ದಾರೆ ಪ್ಯಾಸೆಂಜರ್ ಏರ್ ಕ್ರಾಫ್ಟ್ ಮಾಡಕ್ಕೆ. ಹಂಗಂದ್ರೆ ನಾವು ಬದುಕಿರೋವರೆಗೆ ಬರಲ್ಲ ಬೇಡ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದು ನಾವು ಬದುಕಿರೋವರೆಗಂತೂ ಆಗುತ್ತೋ ಅದು ಗೊತ್ತಿಲ್ಲ. ಡಾರ್ನಿಯರ್ ಏರ್ ಕ್ರಾಫ್ಟ್ ಯೂಸ್ ಮಾಡ್ತೀವಿ ಅಂದ್ರು, ಅದು ಒಂದು 5-10 ತಗೊಂಡ್ ಬಂದಿದ್ದಾರೆ. ಅಲ್ಲಿ ಏರ್ ಕ್ರಾಫ್ಟ್ ತಗೊಳಕ್ಕೆ ನಮ್ಮ ಹತ್ರ ದುಡ್ಡು ಬೇಕೀಗ. ಪ್ರೈವೇಟ್ ಅವರು ಇನ್ವೆಸ್ಟ್ ಮಾಡಬೇಕು. ಇವ್ರು ಯಾವಾಗ ಅಂದ್ರೆ ಅವಾಗ ಟ್ಯಾಕ್ಸ್ ಹಾಕ್ತಾರೆ. ಈಗ ಮಲ್ಯ ಎಲ್ಲ ಮುಗಿಸ್ಕೊಂಡೇ ಹೋಗ್ಬಿಟ್ರಲ್ಲ, ಮುಗಿಸ್ಕೊಂಡು ಕಿಂಗ್ ಫಿಶರ್ ಓಟೇ ಹೋಯ್ತು. ಸೊ ಇವ್ರದ್ದು ಟ್ಯಾಕ್ಸೇಷನ್ ಸ್ಟ್ರಕ್ಚರ್ಗಳು ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರೆ, ಸರ್ಕಾರದ DGC ಅವ್ರದ್ದು ಕರೆಕ್ಟ್ ಆಗಿ ಒಂದು ನಾರ್ಮ್ಸ್ ಇಲ್ಲ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇಲ್ಲ. ಒಂದು ಇಂಡಿಗೋ ಸಂಸ್ಥೆ ಮುಂದೆ ಮಂಡಿಯವ್ರು ಕೂತಾಗ ಆಗಲ್ವಾ ಸರ್? ಈಗ ನೀವು DGCA ಅವರು ನೀವು ಇದು ರೂಲ್ಸ್ ಫಾಲೋನೇ ಮಾಡ್ಬೇಕು ಅಂತ ಹೇಳಿ 6-12 ತಿಂಗಳು ಆಗಕ್ ಬಂತಲ್ಲ ನೀವು. ಈಗ ಇವರು ಇದ್ದಕ್ಕಿದ್ದಂತೆ ಇಷ್ಟೆಲ್ಲ ಕೇಯಾಸ್ ಕ್ರಿಯೇಟ್ ಮಾಡಿ ಕೊನೆಗೆ ನೀವೇ ಬಗ್ಗಂಗ ಆಯ್ತಲ್ಲ. ಇಲ್ಲಿ ನಮ್ಮ ಹತ್ರ ಏರ್ಲೈನ್ಸ್ ಇಲ್ವಲ್ಲ, ಸರ್ಕಾರದ ಹತ್ರ ಆಲ್ಟರ್ನೇಟಿವ್ ಇಲ್ವಲ್ಲ. 60% ಇವ್ರು ಕಂಟ್ರೋಲ್ ಮಾಡ್ಬೇಕಾರೆ ಈಗ ಬಸ್ ಅಲ್ಲಿ ಏನ್ ಹೇಳ್ತಾರೆ, ಡ್ರೈವರ್ಗಳು ಸ್ಟ್ರೈಕ್ ಮಾಡಿದ್ರೆ ನಾವು ಪ್ರೈವೇಟ್ ಡ್ರೈವರ್ ನ ಕರ್ಕೊಂಡ್ಬಂದು ಓಡಿಸ್ತೀವಿ ಅಂತಾರೆ. ಇಲ್ಲಿ ಏರ್ ಕ್ರಾಫ್ಟ್ ಇಲ್ಲ, ಪೈಲಟ್ ಗಳೇ ಇಲ್ವಲ್ಲ, ಶಾರ್ಟೇಜ್. ರಾಷ್ಟ್ರದ ವಿಮಾನಯಾನ ಪ್ಯಾರಲೈಸ್ ಆದಂಗ ಆಯ್ತು. ಆಲ್ಮೋಸ್ಟ್ ಪ್ಯಾರಲೈಸ್ಡ್ 60% ಅಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಪ್ಯಾರಲೈಸ್ಡ್. ಈಗ DGC ಅವರು ಎದ್ ಬಂದು ಇಲ್ಲ ವಾಪಸ್ ತಗೋತಾ ಇದೀವಿ, ನೀವು ರಜದ್ದು ನಾನು ಏನಂದ್ವಿ, ರಜಾ ಕನ್ಸಿಡರ್ ಮಾಡಲ್ಲ ಅಂದ್ರೆ ರಜಾನು ಗ್ರಾಂಟೆಡ್. ಈಗ ಒಂದೊಂದು ಮಾಡಿ ಹೇಳ್ದಂಗಾಯ್ತು. ಇದು ಉದ್ದೇಶ ಪೂರ್ವಕ, ಇದು ಪ್ರೀ ಪ್ಲಾನ್ಡ್. ಇದು ಬೇರೆ ದಾರಿನೇ ಇಲ್ಲ. ಅವರು ಸರ್ಕಾರದ ಮೇಲೆ ಈ ಯಾರ್ದೋ ಭುಜದ ಮೇಲೆ ಗನ್ ಇಟ್ಕೊಂಡು ಸರ್ಕಾರ ನೋಡಿದ್ರು, ಭುಜ ನೋವಿಸ್ಕೊಂಡು ಪಾಪ ಸಾಯ್ತಾವ್ರು. ಒಬ್ರು ಸ್ಯಾನಿಟರಿ ಪ್ಯಾಡ್ ಇಲ್ಲ, ಒಬ್ರು ಮದ್ವೆಗೆ ಹೋಗ್ತಾ ಇಲ್ಲ, ಒಬ್ರು ಟ್ರಿಪ್ ಹೋಗಿ ಸಿಕ್ಕಾಕೊಂಡ್ರು, ಹಾಲಿಲ್ಲ. ಇದೆಲ್ಲ ಯಾರು ಅವ್ರ ಭುಜದ ಮೇಲೆ ಇಟ್ಕೊಂಡು ಸರ್ಕಾರನ ಗನ್ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಇಂಡಿಗೋದವರು.